ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಬನಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ಪ್ರವೀಣ್ ಅವರು, ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿರುವಂತಹ ನಮ್ಮೆಲ್ಲರ ಆತ್ಮೀಯರಾದಂಥ ಡಾಕ್ಟರ್ ಪ್ರವೀಣ್ ಅವರು ಹಾಗೆ ಡಾಕ್ಟರ್ ಶಂಕರ್ ಅವರು ನಮಗೆ ಒಂದು ಟಾಫಿ ಅನ್ನುವ ಸಬ್ಜೆಕ್ಟ್ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಟಾಫಿ ಫುಲ್ ಫಾರ್ಮ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಥಿನ್ ಔಟ್ಸೈಡ್, ನೋಡಲಿಕ್ಕೆ ಹೊರಗಡೆಯಿಂದ ಸಪೂರ ಇದ್ದಾರೆ, ತೆಳ್ಳಗಿದ್ದಾರೆ. ಫ್ಯಾಟ್ ಇನ್ಸೈಡ್, ಔಟ್ಸೈಡಿಂದ ತೆಳು ಇದ್ದಾರೆ, ಸಪೂರ ಇದ್ದಾರೆ, ಸ್ಲಿಮ್ ಇದ್ದಾರೆ, ಆದರೆ ವಿಸರಲ್ ಫ್ಯಾಟ್, ಒಳಗಡೆ ಫ್ಯಾಟ್ ಇದೆ. ಸೊ ಹಾಗಾಗಿ ಭಾರತೀಯರಲ್ಲಿ ನಾವು ಅತಿ ಹೆಚ್ಚು ಹೃದಯ ರೋಗವನ್ನು, ಮಧುಮೇಹವನ್ನು ಕಾಣ್ತಾ ಇದ್ದೇವೆ. ಸೊ ಇದರ ಮೂಲವನ್ನು ಇವತ್ತು ಡಾಕ್ಟರ್ ಪ್ರವೀಣ್ ಅವರು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ ಆತ್ಮೇಲೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿಗೆ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಆದಮೇಲೆ ನಮ್ಮ ವೈದ್ಯರ ತಂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ರೆಡಿಯಾಗಿದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ ತಾವು ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಒಂದು ಕರೆ ಮಾಡೋದಲ್ಲಿ ಒಂದು ವಾರದ ಒಳಗಾಗಿ ನಮ್ಮ ವೈದ್ಯರೇ ತಮಗೆ ಫೋನ್ ಮಾಡ್ತಾರೆ, ತಮ್ಮೊಂದಿಗೆ ಚರ್ಚೆ ಮಾಡ್ತಾರೆ, ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಆಹಾರ ಔಷಧಿಗಳನ್ನು ತಿಳ್ಕೊಂಡು, ಆಹಾರದ ಪಟ್ಟಿಯನ್ನು ತಿಳ್ಕೊಂಡು ಔಷಧಿಗಳನ್ನು ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಆದಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಟಾಫಿ ಥಿನ್ ಔಟ್ಸೈಡ್, ಫ್ಯಾಟ್ ಇನ್ಸೈಡ್, ಈ ಒಂದು ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಹೀಗಾಗಿ ಈ ಒಂದು ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಈಗ ಡಾಕ್ಟರ್ ಪ್ರವೀಣ್ ಹಾಗೂ ಡಾಕ್ಟರ್ ಶಂಕರ್ ಅವರು ನಮಗೆ ಟಾಫಿಯ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ತೆ. ನಮ್ಮ ನಿಸರ್ಗಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನು ಡಾಕ್ಟರ್ ಶಂಕರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರವೀಣ್ ಜೇಟಬ್ ಅವರು. ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿ ಇಲ್ಲಿ ನಮ್ಮ ನಿಸರ್ಗಮನೆ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು ತಮಗೆಲ್ಲ ಒಂದು ವಿಶೇಷವಾದ ವಿಷಯದ ಬಗ್ಗೆ ಹೇಳಿಟ್ಟಿದ್ದಾರೆ, ಅದು ಟೋಫಿ. ಟೋಫಿ ಅಂದರೆ ಏನು? ಥಿನ್ ಔಟ್ಸೈಡ್, ಫ್ಯಾಟ್ ಇನ್ಸೈಡ್. ಈ ವಿಷಯದ ಬಗ್ಗೆ ತಮಗೆಲ್ಲ ಸಂಕ್ಷಿಪ್ತವಾಗಿ ತಿಳಿಸ್ಲಿಕ್ಕೆ ಇದ್ದಾರೆ. ಸರ್, ಪ್ಲೀಸ್ ನಮ್ಮ ಜನತೆಗೆ ಈ ವಿಷಯದ ಬಗ್ಗೆ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. Yes. So today I'm very glad today that I'm going to brief about a fascinating toffee, thin outside, fat inside. Okay. I had been always asking a question: why do we have top one position incidence of diabetes, heart disease, and pressure? It's known to entire world that India is a capital of diabetes, heart disease, and blood pressure. PhD. Always I use a term, PhD, pressure, heart disease, and diabetes. We hold number one rank. What is the contributing factor? Why do you have so much diabetes patient, heart patient, despite most of the Indians are vegetarians? Okay. There are three aspects of Indian disease scenario. The number one factor, most of the Indians are vegetarians. Second aspect of Indian disease scenario, the total cholesterol, the bad cholesterol, one of the lowest among the world population. Third one, the body weight. Indians are not obese. So despite of all this advantage, we have more diabetes patient, cardiac patient, and blood pressure patient. Scientists had been intrigued by this phenomena. Ultimately, they found the answer. It's a condition called as TOFI, thin outside, fat inside. They have traced only one abnormality, which is nothing but too much of fat on the belly region. That's called as TOFI. Visceral fat or TOFI, thin outside. We are not obese, but we have more fat on abdominal region. So we have a bigger Madhya Pradesh. Okay. And this Madhya Pradesh, this fat in the belly region drives a condition called as insulin resistance and ultimately leading to diabetes to heart disease. Okay. ನಮ್ಮ ಭಾರತವನ್ನು ಡಯಾಬಿಟಿಸ್ನ ರಾಜಧಾನಿ ಅಂತ ಕರೀತಾ ಇದ್ದಾರೆ. ಯಾಕೆ? ಕಾರಣ ಆದರೂ ಏನು? ನಮ್ಮ ಭಾರತೀಯರಲ್ಲಿ ಟೋಟಲ್ ಕೊಲೆಸ್ಟ್ರಾಲು ಬ್ಲಡ್ಡಲ್ಲಿ ಕಡಿಮೆ ಇದೆ. ನಮ್ಮ ಭಾರತೀಯರು ಜಾಸ್ತಿ ಸಸ್ಯಾಹಾರವನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಸಹ ನಮಗೆ ಅಡ್ವಾಂಟೇಜ್ ಆಗಿದೆ. ಆದರೂ ಸಹ ನಮ್ಮ ಭಾರತೀಯರಲ್ಲಿ ಈ ರೋಗಗಳು ಯಾಕೆ ಜಾಸ್ತಿ ಕಾಣಿಸ್ತಾ ಇದೆ? ಯಾವ್ದು? ಬ್ಲಡ್ ಪ್ರೆಷರ್, ಹಾರ್ಟ್ ಡಿಸೀಸಸ್ ಆ್ಯಂಡ್ ಒಬೆಸಿಟಿ. ಇಂಥ ಎಲ್ಲ ರೋಗಗಳು ಯಾಕೆ ಜಾಸ್ತಿ ಬರ್ತಾ ಇದೆ? ಇದಕ್ಕೆಲ್ಲ ಓನ್ಲಿ ಒನ್ ಕಾರಣ, ಓನ್ಲಿ ಒನ್ ರೀಸನ್ ಏನಪ್ಪ ಅಂತಂದರೆ ನಮ್ಮ ಮಧ್ಯಪ್ರದೇಶ. ಥಿನ್ ಔಟ್ಸೈಡ್, ಫ್ಯಾಟ್ ಇನ್ಸೈಡ್. ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ ಡಾಕ್ಟರ್ ಪ್ರವೀಣ್ ಜೇಟಬ್ ಅವರು. ಸೊ ಒಂದು ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ. ಅಂದರೆ ನಮ್ಮದು ಮಧ್ಯಪ್ರದೇಶ ಸ್ವಲ್ಪ ದೊಡ್ಡದು, ಫ್ಯಾಟ್ ಅಕ್ಯುಮುಲೇಷನ್ ನೋಡಿ. ಎಲ್ಲ ಜನರಿದ್ದು ನೋಡಿದರೆ ವೆಯ್ಟ್ ಅಷ್ಟು ಇಲ್ಲ, ಮಧ್ಯಪ್ರದೇಶ ನೋಡಿದರೆ ಸ್ವಲ್ಪ ದೊಡ್ಡದಿದೆ, ಜಾಸ್ತಿ ಇದೆ.
So most of the studies strongly suggest that it is not the cholesterol, fat cause the heart disease. Okay. The toxins produced from the belly region, the Madhya Pradesha, contribute to a condition called as insulin resistance, eventually leading to manifestation of diabetes to heart disease. ಓಕೆ, ಇವರು ಹೇಳ್ತಾ ಇರೋದು ಏನಪ್ಪ ಅಂತಂತಂದರೆ, ಇದು ಯಾವುದೇ ರೋಗ ನಮ್ಮದೇ ಈ ಹಾರ್ಟ್ ಡಿಸೀಸು, ಡಯಾಬಿಟಿಸು, ಬ್ಲಡ್ ಪ್ರೆಷರು, ಯಾವುದೇ ರೋಗ ಬಂದರೂ ಸಹ ಇಟ್ ಇಸ್ ಮೇನ್ ಕಾಸು ಬೆಲ್ಲಿ ಫ್ಯಾಟ್. For instance, let's look into a study, association of central obesity and insulin resistance with the high prevalence of diabetes and cardiovascular disease in an elderly population with low fat intake and lower than normal prevalence of obesity, the Indian paradox. The title of studies goes like this: association of central obesity and insulin resistance. And they're saying the central obesity, the fat in belly region, leads to insulin resistance, and despite taking tiny amount of fat in diet, low quantity of fat is consumed, low cholesterol is consumed, but more diabetes to heart disease. That condition is called as Indian paradox. Indian paradox. Only one abnormality was found: central obesity. Madhya Pradesh is the one of the main cause Main for factor. all the diseases. Insulin resistance ಇಂದ ಡಯಾಬಿಟಿಸ್ ಬರ್ತದೆ, ನಂತರ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಬರ್ತದೆ. ಏನು ಲೋ ಕೊಲೆಸ್ಟ್ರಾಲ್ ಮತ್ತು ಲೋ ಫ್ಯಾಟ್ ತೊಗೊಂಡ್ರು ಸಹ ಇಷ್ಟೊಂದೆಲ್ಲ ರೋಗಗಳು ಭಾರತದ ಜನಕ್ಕೆ ಬರ್ತಾ ಇದೆ. So let me show you what is this belly fat, visceral fat, thin outside, fat inside. Not the fat what I am holding in my hand. This top layer fat is very good, does not cause any problem. Fat in buttocks region, very good, does not lead to any issue. But fat in inside abdominal cavity, fat surrounding the organ, pancreas, kidney, this is the belly fat. This fat is very dangerous because scientists have identified 500 types of toxins produced by belly fat. 500 toxins, can you believe? 500 toxins are produced by belly fat, and that toxins travel around our body, damage cellular receptors, leading to insulin resistance, diabetes to heart disease. ಸೊ ನೀವು ಹೇಳ್ತಾ ಇರೋದು ಏನಂತಂದ್ರೆ, ಈ ಔಟ್ಸೈಡ್ ಏನು The fat ಇದೆ in my ಅದು hand. ಒಳ್ಳೆ ಫ್ಯಾಟ್, ಒಳ್ಳೆ fat, ಏನು problem ಆಗಿಲ್ಲ. ಬಟ್ ಇನ್ಸೈಡ್ ಆ ಆರ್ಗನ್ಸ್ ಮೇಲೆ ಏನ್ ಫ್ಯಾಟ್ ಇದೆ, ಇಟ್ಸ್ ಒನ್ ಆಫ್ organ ಸುತ್ತಮುತ್ತ ಇರೋದು fat ಇದೆ. ಫ್ಯಾಟ್ ಸುತ್ತಮುತ್ತ ಏನಿದೆ, ಸೊ ದಟ್ ಈಸ್ ದಿ ಒನ್ ಆಫ್ ದಿ ಮೇನ್ ವಿಸರಲ್ ಫ್ಯಾಟ್. ಆ ಫ್ಯಾಟ್ 500 ಟಾಕ್ಸಿನ್ಸ್ ಉತ್ಪತ್ತಿ ಮಾಡ್ತಿದ್ದೀವಿ. Okay, ನಾವೆಲ್ಲ ಹೇಳ್ತಾರಲ್ಲ, ತರಕಾರಿಯಲ್ಲಿ ಪೆಸ್ಟಿಸೈಡ್ಸ್ ಇದೆ, ಹೌದು, ನೀರಲ್ಲಿ ಪೊಲ್ಯೂಷನ್ ಇದೆ. ನೋ, ಇಟ್ ಇಸ್ ನಾಟ್ ಫ್ರಮ್ ದಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಅವರ್ ಓನ್ ಬಾಡಿ ಪ್ರೊಡ್ಯೂಸ್ 500 toxins. Most of them are potentially dangerous than the normal pesticides what we are ಆ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲಾ ಆರ್ಗನ್ಸ್ ಸಹ ಡ್ಯಾಮೇಜ್ ಮಾಡುತ್ತೆ. ಸೊ ಈಗ ಏನು ನಮ್ಮ ತೈಯಲ್ಲಿ ಮತ್ತೆ ಬಡಕ್ಸ್ ಅಲ್ಲಿ ಇರ್ತಕ್ಕಂಥ ಕೊಬ್ಬು ಫ್ಯಾಟು ಇಸ್ ಅ ವೆರಿ ಗುಡ್ ಫ್ಯಾಟ್ ಕಂಪೇರ್ ಟು ಈ ಮಧ್ಯಪ್ರದೇಶ ಸೆಂಟ್ರಲ್ ಒಬೆಸಿಟಿ ಅಂತ ಹೇಳ್ತಾರೆ. ಇಲ್ಲಿ ಇದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಓನ್ಲಿ ಪ್ರಾಬ್ಲಮ್ ಅದೇ ನಾನು ಹೇಳಿದಲ್ಲ, ಕೊಲೆಸ್ಟ್ರಾಲ್ ಎಷ್ಟು ಜಾಸ್ತಿ ಇದ್ರೆ ಹಾರ್ಟ್ ಡಿಸೀಸ್ ಬರುವುದಿಲ್ಲ. ಓಕೆ, ಫ್ಯಾಟ್ ಎಷ್ಟು ತಿಂದ್ರೆ ಹಾರ್ಟ್ ಡಿಸೀಸ್ ಬರುವುದಿಲ್ಲ. ಬೆಜ್ಜು ಇದ್ರೆ ಕೂಡಿ ಹಾರ್ಟ್ ಡಿಸೀಸ್ ಆಗುದಿಲ್ಲ. ಇಲ್ಲಿ ಈ ಫ್ಯಾಟ್ ಇದ್ರೆ ಮಾತ್ರ ಸಮಸ್ಯೆ ಸ್ಟಾರ್ಟ್ ಯಾಕಂದ್ರೆ ಇಲ್ಲಿಂದು 500 ಕೆಮಿಕಲ್ಸ್ ದಿನ ಉತ್ಪತ್ತಿ ಆಗ್ತದೆ. ಆ ಕೆಮಿಕಲ್ಸ್ ಏನು ಮಾಡ್ತದೆ, ನಮ್ದು ಬಾಡಿಯಲ್ಲಿ ಇರೋದು ಜೀವಕೋಶಗಳೆಲ್ಲ ಡ್ಯಾಮೇಜ್ ಮಾಡ್ತದೆ. ಅವಾಗ ಡಯಾಬಿಟಿಸ್ ಟು ಹಾರ್ಟ್ ಡಿಸೀಸ್ ಬರುತ್ತದೆ. ಸೊ ದ ಸೊಲ್ಯೂಷನ್ ಏನಂದ್ರೆ, ಒಂದು ಕರೆಕ್ಟ್ ಡಯಟ್ ಸ್ಟ್ರಿಕ್ಟ್ ಆಗಿ 6 ಮಂತ್ ಫಾಲೋ ಮಾಡಿದ್ರೆ ಈ ಫ್ಯಾಟ್ ತೆಗಿಲಿಕ್ಕೆ ಆಹಾರವೇ ಔಷಧ. ಸರ್ಜಿಕಲ್ ಸ್ಟ್ರೈಕ್, ಎ ಸರ್ಜಿಕಲ್ ಸ್ಟ್ರೈಕ್ ಟು abdomen. A surgical strike will cure your diabetes. ಆಹಾರವೇ ಔಷಧ ಅಂತ ಹೇಳ್ತಾ ಇದ್ದಾರೆ. Food is the medicine. So what is a surgical strike ಅಂದ್ರೆ, ನಮ್ದು ಊಟದಲ್ಲಿ ರೈಸ್, ಚಪಾತಿ, ರಾಗಿ, ಜೋಳ ಈ ತರ ಧಾನ್ಯಗಳು ಕಂಪ್ಲೀಟ್ ಆಗಿ, ಸಿರಿಧಾನ್ಯಗಳು ಕೂಡಿ ಕಂಪ್ಲೀಟ್ ಆಗಿ ಬಿಟ್ಬಿಡಬೇಕು. ಎಷ್ಟು ತಿಂಗಳಿಗೆ? 6 ತಿಂಗಳಿಗೆ. 6 ಮಂತ್ ಪ್ರೋಟೋಕಾಲ್. ಮತ್ತೆ ವೆಜಿಟೇರಿಯನ್ಸ್ಗೆ ತುಪ್ಪ, ಬೆಣ್ಣೆ, ನಟ್ಸ್, ಕೊಬ್ಬರಿ, ಕೋಕೋನಟ್ ಫ್ಯಾಟ್, ಒಳ್ಳೆ ಫ್ಯಾಟ್, ತರಕಾರಿ combination. So coconut, ghee, paneer, cheese, butter, vegetable combination for vegetarians. For non-vegetarian, eggs, nuts, chicken, fish, vegetable, nuts.
and coconut ನೀವು combination. ಹೇಳ್ತಾ ಇರೋದು ಏನಂತಂದ್ರೆ ಸಸ್ಯಾಹಾರಿಗಳು ಬೆಣ್ಣೆ ತುಪ್ಪ ಈ ಪನ್ನೀರು ಅದನ್ನೆಲ್ಲ ಜಾಸ್ತಿ 6 ತಗೋಬೇಕು. ತಿಂಗಳು ರೈಸ್ ಚಪಾತಿ ಸಿರಿಧಾನ್ಯಗಳು ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು So, ಈ follow ಮಾಡಿದ್ರೆ that is a surgical strikes because even I had belly fat. My waistline was 36 inch. When I did surgical strikes, I stopped eating all type of carbohydrate and I started eating more fat, more nuts, more protein. Yeah, in 4 months I could reduce as wide as 4 inch of my waistline. So earlier it was 36, today my pant size is 32. Okay. What surgical strike helped me? I started adopting a diet devoid of carbohydrate, rich in fat and protein. So fat and protein is the answer to belly fat. So Indians get more belly fat because we don't eat adequate amount of fat and protein in our diet. That is the major underlying cause of Indian disease scenario. So my sincere advice, enjoy more protein, enjoy more fat and stay away from carbohydrate, which is the ultimate surgical strike to trim the belly fat, which eventually lead you to cure from diabetes to heart disease. ಸೊ ಏನಂದ್ರೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಸೊ ನಮ್ಮ ಬೆಳ್ಳಿ ಫ್ಯಾಟ್ ಅನ್ನ ರಿಡ್ಯೂಸ್ ಮಾಡ್ಲಿಕ್ಕೆ ನಾವು ಒಳ್ಳೆ ಕೊಬ್ಬನ್ನ ಒಳ್ಳೆ ಫ್ಯಾಟ್ ಅನ್ನ ತಿನ್ನೋದ್ರಿಂದ ಎಲ್ಲ ಬೊಜ್ಜು ಸಹ ಕರಗುತ್ತೆ ವಿತಿನ್ 6 ಮಂತ್ಸ್. 6 ತಿಂಗಳ ನಾವು ಸರ್ಜಿಕಲ್ ಸ್ಟ್ರೈಟ್ ಅನ್ನ ಮಾಡೋದ್ರಿಂದ ನಮ್ಮ ಈ ಎಲ್ಲ ಕೆಟ್ಟ ಬೊಜ್ಜು ಏನಿದೆ ಅದನ್ನು ಕರಗುತ್ತೆ ಅಂತ ನೀವು ಹೇಳ್ತಾ ಇದ್ರ. ಸೊ ಥ್ಯಾಂಕ್ ಯು ಡಾಕ್ಟರ್ ಪ್ರವೀಣ್ ಜೇಠೋಪ್ ಸರ್, ನಮ್ಮ ಎಲ್ಲ ಜನತೆಗೆ ಈ ಟೋಫಿ ವಿಷಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲರೂ ಸಹ ಮನೆಯಲ್ಲಿ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಮ್ಮ ನಿಸರ್ಗ ಮನೆ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ನಮಸ್ಕಾರ.